ಶ್ರೀ ಸಿದ್ಧಾರ್ಥ ಕಾಲೇಜ್ ಆಫ್ ನರ್ಸಿಂಗಲ್ಲಿ ನ್ಯೂಟ್ರಿಷನ್ ಪ್ರೋಗ್ರಾಮ್ ಅಂದರೆ ನ್ಯೂಟ್ರಿಷನ್ ಯಾರು ಮಾಲ್ ನ್ಯೂಟ್ರಿಷನ್ನಿಂದ ಸಫರ್ ಆಗ್ತಾ ಇದ್ದಾರೆ ಅಂಥವ್ರಿಗೆ ನ್ಯೂಟ್ರಿಷನ್ನ ಎರಾಡಿಕೇಟ್ ಮಾಡೋದಕ್ಕೆ ಅವೇರ್ನೆಸ್ ಪ್ರೋಗ್ರಾಮನ್ನು ಕಂಡಕ್ಟ್ ಮಾಡಿ ನಾವು ಫುಡ್ಡನ್ನು ಪ್ರಿಪೇರ್ ಯಾವ ಪೇಷಂಟಿಗೆ ಯಾವ ಥರ ಫುಡ್ಡನ್ನು ಕೊಡಬೇಕು ಅನ್ನೋದನ್ನು ಪ್ರಿಪೇರ್ ಮಾಡಿದ್ದೀವಿ. ಇದು ಟಪಿಯೋಕ ಇನ್ ಕನ್ನಡ ಮರಗೆಣಸು ವಿತ್ ಈರುಳ್ಳಿ ಚಟ್ನಿ. ಇದು ರಿಚ್ ಇನ್ ಕಾರ್ಬೋಹೈಡ್ರೇಟ್ಸ್ ವಿ ಕ್ಯಾನ್ ಗಿವ್ ಫಾರ್ ಪೇಷಂಟ್. ಆ್ಯಂಡ್ ದಿಸ್ ಒನ್ ಇದು ಚಪಾತಿ ರೋಲ್, ಒಬ್ಬಟ್ಟು. ಇದು ನಮ್ಮ ಕರ್ನಾಟಕದಲ್ಲಿ ಎಲ್ಲೆಡೆ ಫೇಮಸ್ಸು. ಅನ್ನ, ಸಾಂಬಾರ್, ಪುಳಿಯೋಗರೆ. ಜಂಕ್ ಫುಡ್ ಅಂದರೆ ನಾವು ಟ್ರೆಡಿಷನಲ್ ಫುಡ್ಡಿಗಿಂತ ಜಾಸ್ತಿ ಜಂಕ್ ಫುಡ್ಡನ್ನು ತೊಗೊತಾ ಇರೋದ್ರಿಂದ ನಾವು ಇದು ಜಂಕ್ ಫುಡ್ ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತನ್ನ ತೋರಿಸೋದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ಜಂಕ್ ಫುಡ್ಡನ್ನು ಪ್ರಿಪೇರ್ ಮಾಡಿ ಜನರಲ್ಲಿ ಅವೇರ್ನೆಸ್ನ ಮೂಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಧನ್ಯವಾದಗಳು. ಚೆನ್ನಾಗಿದೆ ಸರ್. ಇದೇನಿದು? ನಮಸ್ಕಾರ, ನನ್ನ ಹೆಸರು ಲಲಿತಾ ಅಂತ. ನಾವಿವತ್ತು ಸಮತೋಲಿತ ಆಹಾರ ಅಂದರೆ ಏನು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀವಿ. ನೋಡ್ಬೋದು ನೀವು ಇವಾಗ ನಮಗೆ ಸಮತೋಲಿತ ಆಹಾರವನ್ನು ತಿನ್ನೋದ್ರಿಂದ ಏನಾಗ್ಬೋದು. ಮಾರ್ನಿಂಗ್ ನಾವು ಬೆಳಗ್ಗೆ ಟೈಮ್ ಏನು ತಿನ್ನಬೇಕಂದ್ರೆ ಬ್ರೆಡ್ ರೋಲು ಮಿಲ್ಕ್ ಮತ್ತು ಬೇಸಿಕ್ ಮೊಟ್ಟೆ ತಿನ್ನೋದ್ರಿಂದ ಪ್ರೋಟೀನ್ಸ್ ನಮಗೆ ತುಂಬ ಉಪಕಾರಿ ಆಗುತ್ತೆ. ಪ್ರೋಟೀನ್ಸ್ ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ನಮಗೆ ಶಕ್ತಿ ಎಲ್ಲ ಸಿಗುತ್ತೆ. ನೆಕ್ಸ್ಟ್ We have arranged nutrition program in the nursing college done by the first year, second sem students. So nutrition and dietetics, it is a part of their syllabus. In this, the students should know about the importance of the nutrition. When they are posted to the clinical areas, all students should be thorough with what is being a balanced diet. First, the theory part they will learn in the classroom. Then practically we will ask all the students to prepare in balanced diet. You can say carbohydrate, fat, proteins, minerals, vitamins and water. So each group we are given one part. We made 10 groups, each group 10 students. So each student they are prepared carbohydrate, protein, vitamin, minerals, everything. So this is the practical aspect they have done. So in the second year they got all the disease conditions. So in the what the students should teach the patient the importance of diet based on the diagnosis of the patient. ಎಲ್ಲರಿಗೂ ನಮಸ್ಕಾರಗಳು. ಇಂದು ಶ್ರೀ ಸಿದ್ಧಾರ್ಥ ಕಾಲೇಜ್ ಆಫ್ ನರ್ಸಿಂಗಲ್ಲಿ ನಾವು ನ್ಯೂಟ್ರಿಷನ್ ಪ್ರೋಗ್ರಾಮನ್ನು ನಡೆಸುತ್ತಿದ್ದೇವೆ. ನ್ಯೂಟ್ರಿಷನಿಂದ ನಮ್ಗೆ ಏನೇನು ಗೊತ್ತಾಗುತ್ತೆ ಅಂದರೆ ಅವೇರ್ನೆಸ್ ಮೂಡಿಸ್ಬೋದು ಜನಗಳಿಗೆ. ಏನಂದರೆ ಯಾವ ಥರ ಫುಡ್ ತಿನ್ನಬೇಕು, ಯಾವ ಥರ ತಿಂದರೆ ನಮ್ಗೆ ದೇಹಕ್ಕೆ ಒಳ್ಳೆಯದು, ಒಳ್ಳೊಳ್ಳೆ ಫುಡ್ಡು, ವೆಜಿಟೇಬಲ್ಸು, ತರಕಾರಿ ಈ ಥರ ಎಲ್ಲ ತಿಂದರೆ ಒಳ್ಳೆಯದಾಗುತ್ತೆ ಅಂತ ಅವೇರ್ನೆಸ್ ಮೂಡಿಸ್ಕೊಂಡು ನ್ಯೂಟ್ರಿಷನ್ ಒಂದು ಸಬ್ಜೆಕ್ಟ್ ಇದೆ. ಆ ಸಬ್ಜೆಕ್ಟಿಂದ ನಾವು ಜನಗಳಿಗೆ ಜಾಸ್ತಿ ಅವೇರ್ನೆಸ್ ಮೂಡಿಸ್ಬೋದು. ಫಿಶ್ ಕಣ್ಣಿಗೆ ಭಾಳ ಒಳ್ಳೆಯದು, ಅದರಿಂದ ನಾವು ಫಿಶ್ ತಗೊಂಡಿದ್ದೀವಿ. ಇದರಲ್ಲೂ ವಿಟಮಿನ್ ಎ, ಬಿ ಎಲ್ಲ ವಿಟಮಿನ್ಸು ಸ್ವಲ್ಪ ಪ್ರಮಾಣದಲ್ಲಿ ಇದೆ. ಫಿಶ್ಶು ಭಾರಿ ಒಳ್ಳೆಯದು, ನಮಗೆ ಕಣ್ಣಿಗೆ ತುಂಬ ಒಳ್ಳೆಯದು, ಅದಕ್ಕೆ ಫಿಶ್ ತಗೊಂಡಿದ್ದೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಮಶ್ರೂಮಲ್ಲಿ ಬಿ ವಿಟಮಿನ್ಸು ಜಾಸ್ತಿ ಇರುತ್ತೆ. ಇದು ಮಸಲ್ಸ್ಗೆ, ಇಮ್ಯುನಿಟಿಗೆ, ಎಲೆಕ್ಟ್ರೋಲೈಟ್ಸ್ ಆ್ಯಂಡ್ ಬ್ಯಾಲೆನ್ಸ್ ಚೆನ್ನಾಗಿ ಮಾಡುತ್ತೆ. ಅದರಿಂದ ನಾವು ಮಶ್ರೂಮ್ ಕರಿ ಮಾಡಿದ್ದೀವಿ. ಇದು ಜಾಸ್ತಿ ಬಿ ವಿಟಮಿನ್ಸಲ್ಲಿರುತ್ತೆ. ನೆಕ್ಸ್ಟು ಲಿವರ್ ರೋಸ್ಟ್, ಚಿಕನ್ ಲಿವರ್ ರೋಸ್ಟ್ ಇಸ್ ದ ಮೋಸ್ಟ್ ಕಂಟೆಂಟ್ ಆಫ್ ವಿಟಮಿನ್ ಎ, ವಿಟಮಿನ್ ಬಿ, ದಟ್ಸ್ ವೈ ವಿ ಟೇಕ್ ವಿಟಮಿನ್ ಸಿ. ನೆಕ್ಸ್ಟು ಗೋಬಿ ಪಕೋಡ, ದಿಸ್ ಆಲ್ಸೋ ವಿಟಮಿನ್ಸ್. ಅಕ್ಕ ನೂಡಲ್ಸ್, ತರಕಾರೀಸ್, ವೆಜಿಟೇಬಲ್ಸ್ ಇಸ್ ದ ಮೋಸ್ಟ್ ರಿಕ್ವೈರ್ಡ್ ಫಾರ್ ವಿಟಮಿನ್ಸ್. ಕ್ಯಾರೆಟ್, ಕ್ಯಾಪ್ಸಿಕಮ್, this is the akka noodles. Vegetables, carrot, capsicum, chicken also prepared.